ನಮಸ್ತೆ ಕನ್ನಡಿಗರೇ. ಇಂಡಿಯಾ ಬೇಟ್ಸ್ ನ್ಯೂಜಿಲ್ಯಾಂಡ್ ಫಸ್ಟ್ ODI ವಡೋದರಲ್ಲಿ ಇಂಡಿಯಾ ಸಕ್ಸಸ್ಫುಲಿ ಚೇಸ್ಡ್ 300 ರನ್ಸ್ನ. ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಒನ್ಸ್ ಅಗೇನ್ ಸಖತ್ತಾಗಿ ಆಡಿದ್ರು, ಸೂಪರಾಗಿ ಆಡಿದ್ರು. ಜಸ್ಟ್ 93ಗೆ ಔಟ್ ಆದರು. 7 ರನ್ಸಲ್ಲಿ 54 ಸೆಂಚುರಿನ ಮಿಸ್ ಮಾಡಿಕೊಂಡ್ರು. ಆದರೂ 28,000 ರನ್ಸ್ನ ಮಾರ್ಕ್ನ ಪಾಸ್ ಮಾಡಿದ್ರು. ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ಸಚಿನ್ ತೆಂಡೂಲ್ಕರ್. ಇನ್ನು ಸಚಿನ್ ತೆಂಡೂಲ್ಕರ್ಗೆ ಇನ್ನು 6,000 ರನ್ಗಿಂತ ಹಿಂದೆ ಇದ್ದಾರೆ. ಅದು ಪಾಸಿಬಲ್, ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು, ಯಾಕಂದರೆ ಅವ್ರು ಇವಾಗ ಒಂದೇ ಫಾರ್ಮೆಟ್ ಆಡ್ತಾರೆ. ಬಟ್ ಓವರಾಲ್ ಮ್ಯಾಚ್ ಅಂತ ಹೇಳಿದ್ರೆ ಸೂಪರಾಗಿತ್ತು. ಎಕ್ಸ್ಟ್ರಾಡಿನರಿ ಆಗಿ ಇಂಡಿಯಾ ಟೀಮ್ ಪರ್ಫಾರ್ಮ್ ಮಾಡಿದ್ರು. ಫಸ್ಟ್ ನ್ಯೂಜಿಲೆಂಡ್ ಟೀಮ್ ಬ್ಯಾಟಿಂಗ್ ಆಡ್ತು. 300 ರನ್ಸ್ನ ಟಾರ್ಗೆಟ್ ಅವರು ಹೊಡೆದ್ರು. 301ನ ಟಾರ್ಗೆಟ್ ಕೊಟ್ಟರು. ಇಂಡಿಯಾ ಟೀಮ್ ಸ್ಟಾರ್ಟ್ ಮಾಡಿದಾಗ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಸಖತ್ತಾಗಿ ಸ್ಟಾರ್ಟಿಂಗ್ ಓಪನಿಂಗ್ ಸಖತ್ತಾಗಿ ಕೊಟ್ಟರು. ಯಾವಾಗ ರೋಹಿತ್ ಶರ್ಮಾ ಔಟ್ ಆಗ್ತಿದ್ದಂಗೆ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಸ್ಟಿಚ್ ಮಾಡಿದ್ರು. ಆಮೇಲೆ ಫಿನಿಷಿಂಗ್ ಟಚಲ್ಲಿ ಹರ್ಷಿತ್ ರಾಣಾ, ಯಾರು ಅಂದ್ಕೊಂಡಿದ್ವಿ ಹರ್ಷಿತ್ ರಾಣಾ ಫಿನಿಷರ್ ಆಗಿ ಬರ್ತಾರೆ ಅಂತ. ಫೈನಲಿ ಫಸ್ಟ್ ಟೈಮ್ ಹರ್ಷಿತ್ ರಾಣಾ ಫಿನಿಷಿಂಗ್ ರೋಲಲ್ಲಿ ಒಂದು ಏನು ವಿನ್ನಿಂಗ್ ಟಚ್ ಕೊಡೋಕ್ಕೆ ಕಾರಣ ಆದರು. ಆಮೇಲೆ KL ರಾಹುಲ್ ಅವರು ಆಪತ್ ಬಾಂಧವ, ಅವರು ವಿನ್ನಿಂಗ್ ರನ್ನ ಹೊಡೆದ್ರು. ಓವರಾಲ್ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಕೀ ಪಾಯಿಂಟ್ ಅಂತ ಹೇಳಿದರೆ ಮ್ಯಾಚಲ್ಲಿ ಬೌಲಿಂಗ್ ಸಿರಾಜ್ ಬ್ಯಾಕ್ ಇನ್ ODI ಕಲರ್ಸ್ ಸಖತ್ತಾಗಿ ಬೌಲ್ ಮಾಡಿದ್ರು. ಆಮೇಲೆ ಪ್ರಸಿದ್ಧ ಕೃಷ್ಣ ಬ್ಯಾಕ್ ಮಾಡ್ತಾಯಿದ್ದಾರೆ. ಗೌತಮ್ ಗಂಭೀರ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಅವ್ರಿಗೆ. ನನಗೆ ಒಂದು ಆಸೆ, ಅವರು ಲೈನ್ ಆ್ಯಂಡ್ ಲೆಂತ್ನಾಗ ಮಾಡಿ ಎಕಾನಮಿನ ಕಡಿಮೆ ಇಟ್ಕೊಂಡ್ರೆ ಒಂದು ಒಳ್ಳೆ ಮಾರಕ ಬೌಲರ್ ಆಗಿ ಬರ್ತಾರೆ. ಅದೊಂದು ಪಾಸಿಟಿವ್ ಇದೆ. ಆಮೇಲೆ ಶ್ರೇಯಸ್ ಅಯ್ಯರ್ ಬ್ಯಾಕ್ ಇನ್ ದ ಫಾರ್ಮ್. ನಾನು ಅಂದ್ಕೊಂಡೇ ಇರಲಿಲ್ಲ ಶ್ರೇಯಸ್ ಅಯ್ಯರ್ ತುಂಬ ದಿನ ಆದಮೇಲೆ ಕ್ರಿಕೆಟ್ ಆಡ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸಖತ್ತಾಗಿ ಬ್ಯಾಟ್ ಮಾಡಿದ್ರು. ಅವರು ಹೊಡಿಬೇಕಿತ್ತು ಹಾಫ್ ಸೆಂಚುರಿ ಹೊಡಿಯೋಕ್ಕಾಗಿಲ್ಲ, ಬೇಗನೆ ಔಟ್ ಆಗಿಬಿಟ್ರು. ಆಮೇಲೆ ಇನ್ನೂ ಒಂದು ಕೀ ಪಾಯಿಂಟ್ ಏನನ್ನಿಸ್ತು ಅಂತಂದರೆ, ನಾನು ಪ್ರಿಡಿಕ್ಟ್ ಮಾಡಿದ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿನೇ ಆಡಿಸ್ತಾರೆ ಅಂತ ಅನ್ಕೋತಾ ಇದ್ವಿ. ಬಟ್ ಹರ್ಷಿತ್ ರಾಣಾ ಅವ್ರ ಪ್ಲೇಸಲ್ಲಿ ಆಡಿದ್ರು, ಸಖತ್ತಾಗಿ ಆಡಿದ್ರು. ಓವರಾಲ್ ಸಖತ್ತಾಗಿತ್ತು. ಗ್ರೇಟ್ ಮ್ಯಾಚ್ ಅಂತ ಹೇಳ್ಬೋದು. ಲರ್ನಿಂಗ್ ಅಂತ ನೆಕ್ಸ್ಟ್ ಮ್ಯಾಚಿಗೆ ಏನಾದ್ರು ತೊಗೊಂಡೋದ್ರೆ, ಇವಾಗ ವಾಷಿಂಗ್ಟನ್ ಸುಂದರ್ ಏನು ಇಂಜುರಿ ಆಗಿದ್ದಾರೆ, ಅವ್ರು ನೆಕ್ಸ್ಟ್ ಮ್ಯಾಚ್ ಆಡಲ್ಲ. ನನಗನ್ಸುತ್ತೆ ಅವ್ರ ಪ್ಲೇಸ್ಗೆ ಅಕ್ಷರ್ ಪಟೇಲ್ ಬರ್ಬೋದು ಅನಿಸುತ್ತೆ. ಕಾದು ನೋಡೋಣ ಇನ್ನು ಟೀಮ್ ಏನು ಹೇಳುತ್ತೆ ಅಂತ. ಬಟ್ ಓವರಾಲ್ ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಖುಷಿ ಆಗ್ತಾಯಿದೆ. ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, 45th ಟೈಮ್ ಅವ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಸೊ ದ್ಯಾಟ್ಸ್ ದ ಬೆಸ್ಟ್ ಪಾರ್ಟ್ ಟೇಕ್ ಔಟ್. ನೆಕ್ಸ್ಟ್ ಮ್ಯಾಚ್ಗೆ ನೋಡೋಣ ಯಾವ ಥರ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ.